ನೋಡಿ, ನಾವಿವತ್ತು ರೇಷ್ಮೆ ಬೆಳೆಯನ್ನು ನಮ್ಮ ಈ ಒಂದು 5 ಎಕರೆ ತೋಟದಲ್ಲಿ ಇವತ್ತು ರೇಷ್ಮೆ ಹಿಪ್ಪನೇರಳೆ ಬೆಳೀತಾ ಇದ್ವಿ. ಆ ಹಿಪ್ಪನೇರಳೆ ತೋಟಕ್ಕೆ ಬಂದರೆ ಆ ಮನಸ್ಸು ಉಲ್ಲಾಸನೇ ಬೇರೆ. ನಗರ ಪ್ರದೇಶದಲ್ಲಿ ಅಥವಾ ನಾನೆಲ್ಲೋ ಬೇರೆ ಕಡೆ ರಾಜ್ಯದಲ್ಲೋ ರಾಷ್ಟ್ರದಲ್ಲೋ ಹೋದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಮನಸ್ಥಿತಿ ನಮ್ಮ ತೋಟಕ್ಕೆ ಬಂದಾಗ ನಾವು ಬೆಳಗ್ಗೆ ಸರಿಸುಮಾರು 4:30-5 ಗಂಟೆ ಮೇಲೆ ನಾವು ಡೈಲಿ ಕೂಡ ಈ ತೋಟಕ್ಕೆ ಬರ್ತೀವಿ. ಆ ತೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ಆದಂಥ ಒಂದು ಮನಸ್ಸಿನ ಒಂದು ಖುಷಿ ಇನ್ಯಾವುದೂ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ಅನ್ನವನ್ನು ಕೊಡುವ ಜೊತೆಗೆ ಆ ಪರಿಸರದ ಆ ಕಣ್ಣಿಗೆ ಅಂದವನ್ನು ಕೊಡ್ತದೆ. ಈ ಏನು ಹಸಿರು ಕ್ರಾಂತಿ ನಮ್ಮ ಕಣ್ಣಿಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ಆದಂಥ ಆನಂದ ಇನ್ಯಾವುದೂ ಆಗಲ್ಲ. ಯಾಕಂದರೆ ಇವತ್ತು ನಾವೆಲ್ಲೆಲ್ಲೋ ಓಡಾಡಿದರೂ ಕೂಡ ಬೆಳಗ್ಗೆ ತೋಟನ ನೋಡ್ತಾನೆ ನಮಗಷ್ಟು ಖುಷಿ ಆಗ್ತದೆ. ಆಮೇಲೆ ಸಂಜೆನೂ ಕೂಡ ನಾವು ನೀರು ಹಾಯಿಸೋವಂಥ ಸಂದರ್ಭದಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ ಇವತ್ತು ಆ ಒಂದು ರೇಷ್ಮೆಯ ಇತಿಹಾಸವನ್ನು. ಯಾಕಂದರೆ ರೇಷ್ಮೆ ಇತಿಹಾಸ ನಾವು ಹೇಳೋದಾದರೆ 106 ವರ್ಷಗಳ ಕಾಲ ಈ ಒಂದು ರೇಷ್ಮೆ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಅವರು ನಮ್ಮ ರಾಜ್ಯಕ್ಕೆ ತಂದರು, ದೇಶಕ್ಕೆ ತಂದ ಒಂದು ಇತಿಹಾಸ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು 15,100 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ರೇಷ್ಮೆಯನ್ನು ಬೆಳೀತಾ ಇದ್ದೀವಿ. ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ಇದ್ರ ಮೇಲೆ ನಿಂತಿದ್ದಾವೆ. ಇವತ್ತು ರಾಜ್ಯದಲ್ಲಿ 1,02,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ಈ ರೇಷ್ಮೆಯನ್ನು ಬೆಳೀತಾ ಇದ್ದೇವೆ. 2,37,000 ಕುಟುಂಬಗಳು ಈ ರೇಷ್ಮೆಯ ಕುಟುಂಬಗಳಾಗಿ ಬೆಳೀತವೆ. ಇದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಡೀ ಉದ್ಯಮ 1.25 ಕೋಟಿಯಷ್ಟು ಉದ್ಯೋಗವನ್ನು ಕೊಡ್ತಾಯಿದೆ. ಒಂದು ರೇಷ್ಮೆ ಬೆಳೆಗಾರ, ರೇಷ್ಮೆ ನೂಲು ಬಿಚ್ಚಾಣಿಕೆ, ರೇಷ್ಮೆ ಟ್ವಿಸ್ಟಿಂಗು, ಅದೇ ರೀತಿ ಬಟ್ಟೆ ನೇಯರು, ಅದೇ ರೀತಿ ನಮ್ಮ ಬಟ್ಟೆ ನೇಯ್ದಂಥ ಬಟ್ಟೆಯನ್ನು ನಮ್ಮ ಮಾಲ್ಗಳಲ್ಲಿ ಇಟ್ಟು ಅಥವಾ ಅಂಗಡಿಗಳಲ್ಲಿಟ್ಟು ಮಾರುವಂಥದ್ದು. ಅಂದರೆ ಸರಿಸುಮಾರು 1.25 ಕೋಟಿಗೆ ಇವತ್ತು ಉದ್ಯೋಗವನ್ನು ಕೊಡ್ತಾ ಇರುವಂಥ ಏಕೈಕ ಬೆಳೆ ಇವತ್ತು ರೇಷ್ಮೆ. ರೇಷ್ಮೆ ಬೆಳೆಯೋದರಿಂದ ರೈತನಿಗೆ ಮೂಲತಃವಾಗಿ ನಮ್ಮ ಕೃಷಿಕರಿಗೆ, ರೇಷ್ಮೆ ಬೆಳೆಗಾರರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ. ಮಂದಿಗೆಲ್ಲ ಉದ್ಯೋಗ ಕೊಡ್ತದೆ. ಎರಡನೇದು ನಮ್ಮ ದನಕರುಗಳಿಗೆ, ಇವತ್ತು ಕುರಿ ಇರ್ಬೋದು, ಮೇಕೆ ಇರ್ಬೋದು ಅಥವಾ ನಮ್ಮ ಹಸು ಇರ್ಬೋದು, ಆ ಹಿಪ್ಪೆ ಭಾಳ ದೊಡ್ಡ ಮಟ್ಟದಲ್ಲಿ ಆಹಾರವನ್ನು ಕೊಡ್ತದೆ. ಅದು ಪೌಷ್ಟಿಕವಾದಂಥ ಆಹಾರ ಈ ಹಿಪ್ಪನೇರಳೆ ಕಡ್ಡಿಯಲ್ಲಿ ಐತೆ. ಇದರ ಜೊತೆಗೆ ಆ ಹಿಪ್ಪನೇರಳೆಯನ್ನು ತಿಂದಂಥ ವೇಸ್ಟ್ ಆದಂಥ ಗೊಬ್ಬರವಾಗಿ ಮಾರ್ಪಾಡಾಗಿ ಆ ರೈತನಿಗೆ ಒಂದು ರೀತಿಯಲ್ಲಿ ವರ ಆಗ್ತದೆ, ಭೂಮಿಗೆ ಶಕ್ತಿಯನ್ನು ಕೊಡ್ತದೆ, ಭೂಮಿಯ ಆವರ. ಇದರ ಜೊತೆಗೆ ಇವತ್ತು ಆರ್ಥಿಕವಾಗಿ ನಾವು ಒಂದು ರೀತಿಯಲ್ಲಿ ಸಬಲರಾಗ್ತೀವಿ. ಇದು ಒಂದು ರೀತಿಯಲ್ಲಿ ರೈತನ ಮೂಲತವಾದಂಥ ಆ ಬಲ ಏನಿದೆ, ಆರ್ಥಿಕ ಬಲ ಹೆಚ್ಚಿಗೆ ಆಗ್ತದೆ. ಆದರೆ ಧಾರಣೆ ಏರುಪೇರು ಸಹಜ, ಭಾಳ ಸಂಕಷ್ಟ ಐತೆ. ಇವತ್ತು ರೇಷ್ಮೆ ಬೆಳೆಯೋದ್ರೂ ಕೂಡ ಏನು ಸಣ್ಣದ ಕೆಲಸ ಅಲ್ಲ. ಭಾಳ ಕಾಳುಗಳ ಕೊರತೆ ಭಾಳ ಎದ್ದು ಕಾಣ್ತದೆ. ಇವತ್ತು ಬೆಳಗ್ಗೆ ನಾವು ಸೊಪ್ಪು ಕೊಯ್ಯೋಕ್ಕೆ ಕರ್ಕೊಂಬಂದರೆ ಅವನು ಈಗಿನ ಪರಿಸ್ಥಿತಿಯಲ್ಲಿ ಈ ಗುಂಡಾಕಿ ಅಲ್ಲೇ ನಿಂತೋತಾನೆ. ಆ ಸಂದರ್ಭದಲ್ಲಿ ಆದಂಥ ರೈತನ ಕಷ್ಟ ಹೇಳಿದಂಥದ್ದು. ಸೊಪ್ಪು ಹಾಕಬೇಕು, ಬೆಳಗ್ಗೆ ಹಾಕಬೇಕು, ಮಧ್ಯಾಹ್ನ ಹಾಕಬೇಕು, ಸಂಜೆ ಹಾಕಬೇಕು. ಭಾಳ ಸಂಕಷ್ಟದ ಸಂದರ್ಭ. ಆಮೇಲೆ ಹಣ್ಣಾದಾಗ ಅಂಥ ಕಷ್ಟ ಯಾರಿಗೂ ಬೇಡ ಅಂತ ನಮಗೆ ಭಾವನೆ. ಯಾಕಂದರೆ ಹಣ್ಣಾದಂಥ ಹುಳುನ ಚಂದ್ರಂಕಿಗೆ ನಾವು ಹಾಕಬೇಕು. ಚಂದ್ರಂಕಿ ಹಾಕೋವಾಗ ಅವನು ಆಳು ಪಾಳು ಪಕ್ಕೊಳ್ಟೋದಂದರೆ ಅದು ಎಲ್ಲ ಆ ತತಿಯಿಂದ ರೇಷ್ಮೆ ಎಳ್ಕೊಂಬರ್ತದೆ. ಅದು ಅನುಭವ ಅವ್ರಿಗೆ ಗೊತ್ತಾಗ್ತದೆ ವಿನಃ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಇದನ್ನು ಮೀರಿ ಮಾರ್ಕೆಟಿಗೆ ಹೋದಂಥ ಸಂದರ್ಭದಲ್ಲಿ ಧಾರಣೆ ಸಿಕ್ಕಿದರೆ ನಾವು ಭಾಳ ಮಹಾರಾಜರ ರೀತಿಯಲ್ಲಿ ಇರ್ತೀವಿ. ಧಾರಣೆ ಕಮ್ಮಿ ಆದರೆ ಆ ನೋವು, ಆ ಸಂಕಷ್ಟ ಅದು ಹೇಳ್ತಿರೋದು. ಇವತ್ತು ರೇಷ್ಮೆ ಬೆಳೆಯುವಂಥ ನಮ್ಮ ರೈತರಿಗೆ ಬೇರೆ ಬೆಳೆ ಕಂಪೇರ್ ಮಾಡಿದ್ರು ಅಥವಾ ರೇಷ್ಮೆ ಬೆಳೆ ಕಂಪೇರ್ ಮಾಡಿದ್ರೆ ನೇರವಾಗಿ ದುಡ್ಡು ಬರೋಂಥದ್ದು ಯಾವುದಾದ್ರೂ ಇದ್ದರೆ ಇವತ್ತು ರೇಷ್ಮೆ ಬೆಳೆ. ಈಗೂ ಕೂಡ ಭಾಳ ಅಚ್ಚುಕಟ್ಟಾಗಿ, ಭಾಳ ಶಿಸ್ತಿನಿಂದ ಇದು ಮನೆ ದೇವರು ರೀತಿಯಲ್ಲಿ, ಯಾಕಂದರೆ ನಾವೆಲ್ಲವೂ ಕೂಡ ರೇಷ್ಮೆ ಬೆಳೆ ದೇವ್ರ ಮನೆ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಂಥವ್ರು. ಚೆನ್ನಾಗಿ ಮಾಡಿದ್ರೆ ಲಾಭ ಇರ್ತದೆ. ಇವತ್ತು ಎಲ್ಲೋ ನೌಕರಿಗೆ ಹೋಗಿ ಇನ್ನೊಬ್ಬನ ಕೈ ಚಾಚೋ ಬದಲು ನಾವೊಂದು ನಮ್ಮದೇ ಆದಂಥ ಶಕ್ತಿ, ರೈತನ ಶಕ್ತಿ, ರೇಷ್ಮೆ ಬೆಳೆಗಾರನ ಶಕ್ತಿ, ನಾವು ಇನ್ನೊಬ್ಬನ ಕೈ ಚಾಚದೆ ಬದುಕುವ ಕೆಲಸ ನಾವು ಮಾಡ್ಬೋದು. ನೀರಾವರಿ ಇದ್ದು, ಭೂಮಿ ಇದ್ದು, ಅನುಕೂಲತೆ ಇದ್ದರೆ
ಇದರಂಥ ಬೆಳೆ ಖಂಡಿತವಾಗಲೂ ಯಾವುದಿಲ್ಲ. ಯಾಕಂದರೆ ನಮ್ಮ ಅನುಭವ, ನಾನು ಕೂಡ 20-25 ವರ್ಷ ಇದರಲ್ಲಿ ನನ್ನ ಕಾಲೇಜು ಬಿಟ್ಟ ಮೇಲೆ ನಾವು ಇದರಲ್ಲೇ ಇದ್ವಿ. ನಾವು ಸಮೃದ್ಧಿಯಾಗಿದ್ವಿ. ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿರ್ಬೋದು, ಆದರೆ ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ ನಾವು ಸಮೃದ್ಧವಾದಂಥ ಜೀವನವನ್ನು ಮಾಡ್ತಾಯಿದ್ವಿ. 4 ಜನರಲ್ಲಿ ನಾನು ಕೂಡ ಒಬ್ಬ ಅನ್ನೋ ಮಟ್ಟಕ್ಕೆ ಬೆಳೆಸಿರೋಂಥದ್ದು ರೇಷ್ಮೆ ಬೆಳೆ. ನಮ್ಮ ಎಲ್ಲ ರೈತ ಬಾಂಧವರು ಇದರ ಬಗ್ಗೆ ಬೆಳೆದರೆ ಭಾಳ ಒಳ್ಳೆಯದಾಗ್ತದೆ. ನಮ್ಮ ರೇಷ್ಮೆ ಹೊಸದಕ್ಕೆ ಮಾಡುವಂಥ ರೈತರಿಗೆ ನನ್ನ ಒಂದು ಸಣ್ಣ ಸಲಹೆ, ಯಾರು ತಾವು ಹೊಸ ರೇಷ್ಮೆ ಕಡ್ಡಿಯನ್ನು, ಹೊಸ ತೋಟವನ್ನು ತಾವು ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡ್ತಾಯಿದ್ರಿ, ಅಂಥವರು ಭೂಮಿಯನ್ನು ವಿಶೇಷವಾಗಿ ಒಂದು 2 ಅಥವಾ 3 ಬಾರಿ ನಮ್ಮ ಏನು ನೇಗಿಲು ಅಂತ, ದೊಡ್ಡ ನೇಗಿಲು ಅಂತ ಹೇಳ್ತೀವಿ, ಆ ನೇಗಿಲಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ಸ್ವಲ್ಪ ಹದ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ರೋಟರಿಯಲ್ಲಿ ಒಂದು ಭೂಮಿಯ ಒಂದು ಹದವನ್ನು ಮಾಡಿ ನಾಟಿ ಮಾಡಬೇಕಾಗ್ತದೆ. ಈ ನಾಟಿ ಮಾಡುವ ಮುಂಚೆ ಭೂಮಿ ಕೆಂಪು ಮಣ್ಣಾಗಿರ್ಬೋದು ಅಥವಾ ಮರಳು ಮಣ್ಣಾಗಿರ್ಬೋದು ಅಥವಾ ಮರಳು ಮಿಶ್ರಿತ ಆಗಿರ್ಬೋದು, ಇಂಥ ಭೂಮಿಗಳಲ್ಲಿ ಭಾಳ ಫಲವತ್ತತೆಯಿಂದ ಇದು ರೇಷ್ಮೆ ಬೆಳೀತದೆ. ಮತ್ತು ಹೆಚ್ಚು ನೀರು ಇರುವಂಥ ಇದರಲ್ಲಿ ಹೆಚ್ಚು ಬೆಳೆ ಅಷ್ಟು ಆಗೋದಿಲ್ಲ. ಇದು ನೀರು ಬಸಿದು ಹೋಗಬೇಕು. ಅಕಸ್ಮಾತ್ ನೀರು ನಿಂತರೂ ಕೂಡ ಆ ನೀರು ಸರಾಗವಾಗಿ ಹೋಗಬೇಕು. ಯಾವುದೇ ಕಾರಣಕ್ಕೆ ನೀರು ನಿಲ್ಲಬಾರ್ದು. ಅಂಥ ಒಂದು ಭೂಮಿಯಲ್ಲಿ ಇದು ಫಲವತ್ತಾಗ್ತದೆ. ಈಗ ರೇಷ್ಮೆ ಇಲಾಖೆಯ ಪ್ರಕಾರ 4 ಅಡಿಗ 2 ಅಡಿ 2 ಅಡಿ ಸಾಲು, ಈ ಕಡೆ 4 ಅಡಿ ಸಾಲು ಹಾಕಿ ಕಡ್ಡಿಯಿಂದ ಕಡ್ಡಿಗೆ 2 ಅಡಿ, ಅಥವಾ ನಮ್ಮ ಏನು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಸಾಲು ಕಡ್ಡಿ ಮಾಡಿದ್ವಿ. ಈಗ 4 ಅಡಿ ನಾವು ಸಾಲು ಹೊಡೆದು 4 ಅಡಿ 1 ಅಡಿ 1 ಅಡಿ ನಾಟಿ ಮಾಡಿದ್ವಿ. ಕೆಲವರು ನಮ್ಮ ಇಲಾಖೆ ಪ್ರಕಾರ 3 ಅಡಿ 3 ಅಡಿ ಸಸಿಯಿಂದ ಸಸಿ ಮಾಡ್ತಾವ್ರೆ. ಅವರವರ ಆ ಭಾಗದ ಅನುಕೂಲಕ್ಕೆ ತಕ್ಕಂಗೆ ಕೆಲವರು ನಮ್ಮ ಈ ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾವು ಬುಡಕ್ಕೆ ಕಟ್ ಮಾಡ್ತೇವೆ. ಕೆಲವು ಭಾಗದಲ್ಲಿ ನಮ್ಮ ಕೋಲಾರದಲ್ಲಿ ಅಥವಾ ಬೈವಲ್ಟಿನ ಬೆಳೆ ಅಂತ ಇವರು ಮೇಲೆ ಅದು ದುಂಪೆ ಬಿಟ್ಟು ಕಟ್ ಮಾಡ್ತಾರೆ. ಅವರವರ ಅನುಕೂಲಕ್ಕೆ ಆ ಭೂಮಿಯ ಆಕಾರ ಮತ್ತು ಅಲ್ಲಿನ ಪ್ರದೇಶದ ಅನುಗುಣವಾಗಿ ಕಡ್ಡಿ ನಾಟಿ ಮಾಡ್ಬೋದು. ನಾಟಿ ಮಾಡಿದ ಕನಿಷ್ಠ ಪಕ್ಷ 3ವರೆಯಿಂದ ಒಂದು 5 ತಿಂಗಳೊಳಗಡೆ ಮೊದಲ ಕಟಾವು ಅದು ಕಟ್ ಮಾಡಬೇಕು. ಆ ಮೊದಲ ಕಟಾವು ಮಾಡೋಂಥ ಸಂದರ್ಭದಲ್ಲಿ ಒಂದು ನಮ್ಮ ಭಾಗದಲ್ಲಿ ಇವತ್ತು 4 ಬಿಟ್ಟು ನಾವು ಕಟಾವು ಮಾಡ್ತೇವೆ. ಯಾಕಂದರೆ 4 ಬಿಟ್ಟರೆ ಅದು ಸೊಪ್ಪು ಭಾಳ ಕುಡಿ ಭಾಳ ಸೊಗಸಾಗಿ ಬರ್ತದೆ. ಆ ಸೊಪ್ಪು ನಾವು ರೇಷ್ಮೆ ಹುಳುಗೆ ಹಾಕಿದಾಗ ಅದು ಉತ್ಕೃಷ್ಟವಾಗಿ ಆ ಹುಳು ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಭಾಳ ಚೆನ್ನಾಗಿರ್ತದೆ. ಇದು ಭೂಮಿ ಮೊದಲು ಹದ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ರೈತರು ಕೊಟ್ಟಿಗೆ ಗೊಬ್ಬರ ಮತ್ತು ಕೆರೆ ಗೊಬ್ಬರ ಹಾಕಿದರೆ ಇದು ಭಾಳ ಭೂಮಿನೂ ಕೂಡ ಉತ್ಕೃಷ್ಟವಾಗ್ತದೆ. ಮೇಲಾಗಿ ನಮ್ಮ ಭೂಮಿ ಚೆನ್ನಾಗಾದಮೇಲೆ ನಮ್ಮ ಬೆಳೆನೂ ಕೂಡ ಭಾಳ ಚೆನ್ನಾಗಾಗ್ತದೆ. ಹೊಸ ನಮ್ಮ ರೇಷ್ಮೆ ಬೆಳೆಯುವಂಥ ರೈತರು ಇದನ್ನು ಈ ರೀತಿ ಮಾಡಿದ್ರೆ ಒಂದು ಸ್ವಾವಲಂಬಿ ಜೀವನ ಅವರು ಬೆಳೀತದೆ. ಮತ್ತು ಇನ್ನೊಬ್ಬರ ಅಡಿಯಲ್ಲಿಲ್ಲದೆ ನಾವು ಕೂಡ ಒಬ್ಬ ರೈತರಾಗಿ, ರೇಷ್ಮೆ ಬೆಳೆಗಾರರಾಗಿ, ರೇಷ್ಮೆ ಬರೀ ಇದು ಒಂದೇ ಅಲ್ಲದೆ ಇವತ್ತು ರೇಷ್ಮೆಯ ಸರಿಸುಮಾರು ನಾವು 1.25 ಕೋಟಿ ಜನಸಂಖ್ಯೆಗೇನು ಶಕ್ತಿಯನ್ನು ಕೊಡ್ತಾಯಿದ್ವಿ. ತಮ್ಮಿಂದನೂ ಕೂಡ ಆ 1.25 ಕೋಟಿ ಶಕ್ತಿ ಬೆಳೀತದೆ ಅಂತೇಳಿ ನನ್ನ ಭಾವನೆ. ಈಗ ಹಿಂದೆ ನಾವು ಸರಿಸುಮಾರು 7-8 ವರ್ಷಗಳ ಹಿಂದೆ ಯಾವುದೇ ರೇಷ್ಮೆ ಬೆಳೆಗೆ ನಾವು ಇದು ಕ್ರಿಮಿನಾಶಕವನ್ನು ಬಳಸ್ತಾ ಇರಲಿಲ್ಲ. ಈಗ ಒಂದು ಏನು ಇವತ್ತು ಈ ಸೊಪ್ಪಿದೆ, ಈ ಸೊಪ್ಪು ಹಿಪ್ಪನೇಳೆ ಹುಳು ನಾಕುವಂಥ ಆಗಿರೋದ್ರಿಂದ ನಾವು ಕನಿಷ್ಠ ಪಕ್ಷ 1 ಬಾರಿ 2 ಬಾರಿ ಒಂದು ಕ್ರಿಮಿನಾಶಕವನ್ನು ಅಳವಡಿಸ್ತೇವೆ. ಕ್ರಿಮಿನಾಶಕ ಅಳವಡಿಸಿದ ನಂತರ ಒಂದು 25 ದಿನಗಳ ಆದಮೇಲೆ ನಾವು ಸೊಪ್ಪನ್ನ ಹುಳು ಕೊಡಬೇಕು. 20 ದಿನ ಒಳಗಡೆ ಹಾಕಿದರೆ ಹುಳು ಸಾಯ್ತದೆ. ಅದೇ ರೀತಿ ಗೊಬ್ಬರನೂ ಕೂಡ ನಾವು ಭೂಮಿಗೆ ಕಟ್ ಮಾಡಿದ ಮೇಲೆ ನಾವು ಉಳುಮೆ ಮಾಡಿ, ಒಬ್ಬೊಬ್ಬರು ಉಳುಮೆ ಮಾಡ್ತಾರೆ, ಕೆಲವರು ನೀರಿಗೆ ಹಾಕ್ತಾರೆ, ಅಥವಾ DAP ಪೊಟ್ಯಾಶು ಎಲ್ಲ ಕೂಡ ಮಿಕ್ಸ ಮಾಡಿ ಹಾಕ್ತಾರೆ. ಕೆಲವರು ಗೊಬ್ಬರನೇ ಕೂಡ ಹಾಕ್ತಾರೆ. ಅದೇ ಕನಿಷ್ಠ ಪಕ್ಷ ವರ್ಷಕ್ಕೊಂದು ಸರಿ ಆದರೂ ಕೂಡ ನಾವು ತಿಪ್ಪೆ ಗೊಬ್ಬರ ಅಥವಾ ಮಣ್ಣು ಹಾಕಿದರೆ ಭೂಮಿ ಫಲವತ್ತಾಗಿರ್ತದೆ. ನೀರು ಆ ಭೂಮಿಗೆ ಅನುಗುಣವಾಗಿ, ಈಗ ಕಪ್ಪು ಮಣ್ಣಿದ್ದರೆ ಕನಿಷ್ಠ ಪಕ್ಷ ನಾವು ಏನು ಡ್ರಿಪ್ ಹಾಕಿದ್ವಿ, ಆ ಡ್ರಿಪ್ಪಲ್ಲಿ 5 ದಿನ 6 ದಿನಕ್ಕಾದರೂ ಕೂಡ ಕೊಡಲೇಬೇಕಾಗ್ತದೆ. ನಾವು ಕಲ್ಲು ಭೂಮಿ ಆದರೆ ಕನಿಷ್ಠ ಪಕ್ಷ ಒಂದು 3 ದಿನಕ್ಕಾದರೂ ನೀರು ಬಿಡಬೇಕು. ನೀರು ಬಿಟ್ಟಾಗ ಅದು ನೀರು ಎಷ್ಟು ಕುಡಿತದೋ ಅಷ್ಟು ಸಮೃದ್ಧವಾದಂಥ ಶಕ್ತಿ ಅದಕ್ಕೆ ಬರ್ತದೆ. ಒಂದು ವರದಾನ ಅಂದರೆ, ನೀವು ಸೊಪ್ಪು ಕಟಾವು ಮಾಡಿದ ಮೇಲೆ ನೀವು ಗೊಬ್ಬರ ಹಾಕದಿದ್ರೂ ಕೂಡ ಸೊಪ್ಪು ಉತ್ಕೃಷ್ಟವಾಗಿ ಬರೆದಿದ್ರೂ ಕೂಡ ಸಣ್ಣದಾದರೂ ಕೂಡ ಬರ್ತದೆ. ಇದು ಒಂದು ವರ.
ನೀರು ಹಾಯಿಸ್ಬಿಟ್ರೆ ನೀನು ಗೊಬ್ಬರ ಹಾಕ್ದಿದ್ರು ಕೂಡ ಸ್ವಲ್ಪ ನೀರು ಬೆಳೆ ಬರ್ತದೆ. ಈಗ ನಾವು ಇದು ಹೊಲದಲ್ಲಿ ಏನು ಇವತ್ತು ತೋಟದಲ್ಲಿ ಬೆಳಿತೇವೆ, ಇದನ್ನ ಕಟ್ ಮಾಡಿ ಲೇಬರು ಮಾವು ಎಲ್ಲ ಕಟ್ ಮಾಡಿ ನಾವು ಟ್ಯಾಕ್ಟ್ರಲ್ಲೋ ಅಥವಾ ಟಿಲ್ಲರಲ್ಲೋ ಅವರವರ ಅನುಕೂಲಕ್ಕೆ ತಕ್ಕಂಗೆ ಹಾಕ್ಕೊಂಡು ಅವು ಹೊರೆ ಕಟ್ತೇವೆ. ಇನ್ನು ನಮ್ಮಲ್ಲೆಲ್ಲ ಮೂಟೆ ಕಟ್ತೇವೆ, ಕೆಲವರು ಬರೀ ಬಾಸ್ಕೊಂಡು ಅದನ್ನು ತುಂಬ್ಕೊಂಡು ಸೀದಾ ನಾವು ಗಾಡಿಯಲ್ಲಿ ಇಟ್ಕೊಂಡು ನಾವು ಉಳು ಮನೆ ಏನಿದೆಯೋ ನಮ್ಮ ಮನೆ ಆ ಉಳು ಮನೆಯಲ್ಲಿ ಹಾಕಿ ಅದನ್ನು ನಾವು ಮುಂದುವರಿಸ್ತೇವೆ. ಏನು ಇದುವರೆಗೂ ರೇಷ್ಮೆ ಬೆಳೆಯ ವಿಚಾರದಲ್ಲಿ ಯಾವ ರೀತಿ ಬೆಳಿಬೇಕು, ಭೂಮಿಯಲ್ಲಿ ಆ ಬೆಳೆದಂಥ ಸೊಪ್ಪನ್ನು ಯಾವ ರೀತಿ ಶೇಖರಣೆ ಮಾಡಬೇಕು, ಶೇಖರಣೆ ಮಾಡಿದಂಥ ಸೊಪ್ಪನ್ನು ಯಾವ ರೀತಿ ನಾವು ಹುಳುಗಳಿಗೆ ಹಾಕಬೇಕು ಅನ್ನೋ ವಿಚಾರನ ಮುಂದುವರಿಸ್ತಾ ಏನಿವತ್ತು ನಾವು ಸೊಪ್ಪು ಕಟಾವು ಮಾಡಿದಂಥ ತೋಟದಲ್ಲಿರುವಂಥ ಸೊಪ್ಪನ್ನು ನಾವು ಮನೆಯಲ್ಲಿ ತಂದು ಈ ರೀತಿಯಾಗಿ ರೆಂಬೆಗಳ ಮುಖಾಂತರ ನಾವು ಏನು ಇವತ್ತು ನಮ್ಮ ಭಾಗದಲ್ಲಿ ಏನು ಇವತ್ತು ರೇಷ್ಮೆ ಬೆಳೀಲಿಕ್ಕೆ ಸ್ಟ್ಯಾಂಡ್ ಮಾಡಿದ್ವಿ, ಆ ಸ್ಟ್ಯಾಂಡಿಗೆ ನಾವು ಈ ರೀತಿ ನಾವು ಸೊಪ್ಪು ಹಾಕುವ ಮುಖಾಂತರ ನಾವು ಬೆಳೆಯನ್ನು ಮುಂದುವರಿಸ್ತೇವೆ. ಇದು 4ನೇ ಹಂತಕ್ಕೆ ಬರುವಂಥ ಹುಳು. ಇದು ಆ್ಯಕ್ಚುಲಿ ನಾವು ಹಿಂದೆ ನಾವೇ ಚಾಕಿಯನ್ನು ಕಟ್ತಾಯಿದ್ದೀವಿ. ಬದಲಾದಂಥ ಕಾಲಿಗೆ ಅನುಗುಣವಾಗಿ ಈಗ ನಾವು ಚಾಕಿ ಮಾಡೋದನ್ನು ಬಿಟ್ಟು ಇವತ್ತು 1ನೇ ಜನಕ್ಕೆ ಹಿಂದೆ ನಾವು ಹುಳವನ್ನು ತರ್ತಾಯಿದ್ವಿ. 1ನೇ ಜ್ವರ ಅಂದು ಏನು 2000ದಿಂದ 3000ವರೆಗೂ ಈ ಹುಳ ನಾವು ತರ್ತಾಯಿದ್ವಿ. ಇವತ್ತು ನಾವು 2ನೇ ಜ್ವರಕ್ಕೆ ಹುಳವನ್ನು ತರ್ತೇವೆ. ಇವತ್ತು 100 ಮಟ್ಟಿಗೆ ಕನಿಷ್ಠ ಪಕ್ಷ ಅಂದರೆ 6000ದಿಂದ 6500 ರೂಪಾಯಿ ಕೊಟ್ಟು ನಾವು ಹುಳವನ್ನು ತರ್ತಾಯಿದ್ದೇವೆ. ಅಂದರೆ ಈ ಹುಳ ಈಗ ಅದು 3 ಜರಕ್ಕೆ ತಂದಿದ್ದೇವೆ. ಇವತ್ತು 3 ಜರಕ್ಕೆ ತಂದಿರೋಂಥದ್ದು ಇವತ್ತು ವೇಳೆ ಉಳಿಸ್ಲಿಕ್ಕೆ ನಾವು ಇವತ್ತು 3 ಜರಕ್ಕೆ ತಂದಿರೋಂಥದ್ದು. ಮತ್ತು ಆರ್ಥಿಕವಾಗಿ ಕೂಡ ಈಗ ಹುಳ ಮಾಗಿರೋಂಥದ್ದು ಗೂಡೈತೆ, ಅದರಿಂದ ಇಟ್ಕೊಳ್ಳೋಕ್ಕೂ ಬಾಧೆ ಏನಂತೇಳಿ 3 ಜರಕ್ಕೆ ತರ್ತೀವಿ. 3 ಜರದ್ದು ಇವತ್ತು 9000 ರೂಪಾಯಿ ಇದು 100 ಮೊಟ್ಟೆ ಹುಳ. ಈ ರೀತಿ 3 ಜರದಿಂದ 4 ಜರಕ್ಕೆ ಈಗ ಹಣ್ಣಾಗ್ತದೆ. ಈಗ ಮೊದಲನೇ ಹಂತದಲ್ಲಿ 1 ಜರಕ್ಕೆ ಇದ್ದಿದ್ದಾಗ ನಾವು 2 ಜರಕ್ಕೆ ಹೋಗಿದ್ವಿ. 2 ಜನಕ್ಕೆ ಹೋಗಿ 3 ದಿನ ಆದಮೇಲೆ ಅಂದರೆ 9 ಸೊಪ್ಪು ಹಾಕಿದ ಮೇಲೆ 3 ಜರಕ್ಕೆ ಕೂರ್ತದೆ. ಮತ್ತು 3 ಜರದಿಂದ 4ನೇ ಜರಕ್ಕೆ ಕನಿಷ್ಠ ಪಕ್ಷ ಒಂದು 9ರಿಂದ 12 ಸೊಪ್ಪು ಹಾಕಿದರೆ ನಾವು ಇದು 4ನೇ ಜನಕ್ಕೆ ನಾವು ಅದು ಕೂತು ಅಂತೇಳಿ ನಮ್ಮ ಒಂದು ರೇಷ್ಮೆ ಬೆಳೆಯಲ್ಲಿ 4 ಜರ ಆದಮೇಲೆ ಕನಿಷ್ಠ ಪಕ್ಷ 7ರಿಂದ 9 ದಿನಗಳ ಕಾಲ ನಾವು ಸೊಪ್ಪನ್ನು ಶೇಖರಣೆ ಮಾಡಿ ದಿನಕ್ಕೆ 3 ಬಾರಿ ಹಾಕಿದಾಗ 9 ದಿನಕ್ಕೆ ಹಣ್ಣಾಗ್ತದೆ. ಹಣ್ಣು ಹಾಕಿದಂಥ ಹುಳುಗಳನ್ನ ನೇರವಾಗಿ ನಾವು ಚಂದ್ರಂಕಿಗೆ ಬಿಡ್ತೇವೆ. ಚಂದ್ರಂಕಿಯಿಂದ ತದನಂತರ 3 ದಿನಗಳಾದ ಮೇಲೆ ಆ ರೇಷ್ಮೆ ಗೂಡನ್ನು ನಾವು ಆಳಗಳ ಮುಖಾಂತರ ಬಿಡಿಸಿ 5ನೇ ಮತ್ತು 6ನೇ ದಿನದ ಮೇಲೆ ನಾವು ಮಾರ್ಕೆಟ್ಗೆ ಹೋಗುವಂಥ ಪ್ರವೃತ್ತಿ ಮಾಡ್ಕೊಂಡಿದ್ದೇವೆ. ಈಗ 1ನೇ ಹಂತದಲ್ಲಿ ಏನು ಇವತ್ತು ನಾವು ಆ ಮೊಟ್ಟೆ ಏನು ತತಿ ಐತೆ, ಆ ಮೊಟ್ಟೆ ಕಾಲಕ್ಕೆ ಅನುಗುಣವಾಗಿ ಅಂದರೆ ಬೆಳಗ್ಗೆ ಮಾರ್ನಿಂಗ್ 4ರಿಂದ 6 ಗಂಟೆ ಒಳಗಡೆ ಆ ತತಿಯು ಆ ಮೊಟ್ಟೆ ಹೊಡಿತೈತೆ. ಮೊಟ್ಟೆ ಹೊಡೆದಾಗ ಆ ಚಾಕಿ ಅಂತ ನಾವೇನು ಹೇಳ್ತೀವಿ, ಆ ಚಾಕಿನ ಆ 1 ದಿನದಲ್ಲಿ ಕಟ್ಟಿದರೆ ಆ 1 ದಿನದಿಂದ 3ರಿಂದ 4 ಅವಗುಣ ಏನು ಬೇಸಿಗೆ, ಚಳಿಗಾಲ, ಮಳೆಗಾಲ 3 ಹಂತದಲ್ಲಿ ಏನೈತೆ ಆ ಹಂತದಲ್ಲಿ 3ರಿಂದ 4 ದಿನ ಒಂದು ಹಂತಕ್ಕೆ ಬರ್ತದೆ. ಅದೇ ರೀತಿ 3ರಿಂದ 4 ಒಳಗಡೆ ನಾವು 2ನೇ ಹಂತಕ್ಕೆ ಬರ್ತದೆ. ಅದೇ ರೀತಿ 3ನೇ ಹಂತಕ್ಕೂ ಅದೇ ರೀತಿ ಬರ್ತದೆ. ನಮಗೆ ಈಗ ಹಣ್ಣಾಗೋ ಸ್ಟೇಜ್ಗೆ ಇವತ್ತೇನು ನಾಳೆ ನಾಳೋದು ಇದು ಹಣ್ಣು ಆಗ್ತದೆ, ಇವತ್ತು ಆಗಿಬಿಡ್ತದೆ. ಆ ಹಣ್ಣಾದ ನಮ್ಗೆ ಅರಿವು ಆಗ್ತದೆ. ಭೂಮಿ ಯಾರು ರೇಷ್ಮೆ ಬೆಳಿತಾನೋ ಅವ್ನಿಗೆ ಅದು ಹಣ್ಣು ಆಗ್ತದೆ. ಮಲಗಿರ್ತದೆ ಏನೋ ಜ್ವರ ನೋಡಿ, ಈ ಥರ ಹಿಂಗೆ ರೇಷ್ಮೆ ಕಿತ್ತಾಗ ಇದು ಹಣ್ಣಾಗ್ತಾಯಿದೆ, ಜ್ವರ ಆಗ್ತದೆ ನೋಡಿ. ಇದು ಕೆಂಪು ರೀತಿಯಲ್ಲಿ ಹಣ್ಣಾಗೈತೆ, ಇದು ಮಲ್ಕಂತದಂತ. ಇದು ಆಮೇಲೆ ತಿರುಗಿ ಎದ್ದಬೇಕಾದ್ರೆ ಇದು ಫುಲ್ ಮಲಗಿದ್ದಾದ್ಮೇಲೆ ತಿರುಗಿ ಹೇಳ್ತೇವೆ, ಸೊಪ್ಪು ಕೊಡ್ತೀವಿ. ಈ ರೀತಿ ಪರೆ ಬಿಡುತ್ತಲ್ಲ, ಆ ಪರೆ ಟೈಪ್ ಬಿಡುತ್ತೆ, ಜ್ವರ ಕುತ್ಕೊಂಡು ಪರೆ ಟೈಪ್ ಬಿಟ್ಬಿಟ್ಟು ಆಮೇಲೆ ಸೊಪ್ಪು. ಈಗ ನಾವು ಸೊಪ್ಪು ಇನ್ನೂ ಹೆಚ್ಚಿಗೆ ಹಾಕಕ್ಕೆ ಹೋಗಲ್ಲ. ಇದು ಹಣ್ಣಾಗ್ತಾ ಇದ್ದಂಗೆ ಸೊಪ್ಪು ಅಷ್ಟೇ, ನಾವು ಇನ್ನು ಸೊಪ್ಪು ಹಾಕಲ್ಲ. ಇನ್ನು ಸೊಪ್ಪು ಹಾಕಿದರೆ ಬಿಸಿ ಆಗ್ತದೆ. ಈಗ ವಾತಾವರಣ ಕನಿಷ್ಠ ಪಕ್ಷ 19ರಿಂದ ಒಂದು 25-30 ಒಳಗಡೆ ಹವಾಗುಣ ಇದ್ದರೆ ಭಾಳ ಸೊಗಸಾಗಿ ಬರ್ತದೆ. ಆಮೇಲೆ ನಮ್ಮ ನಾಗರಿಕರು ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ನಾವೆಲ್ಲ, ಹಗಲೊತ್ತು ಎಲ್ಲ ಬಾಗಿಲು ಮುಚ್ತೇವೆ, ಸಂಜೆ ಆಗ್ತಾನೆ ಬಾಗಿಲು ತೆಗಿತೇವೆ. ಮಾಮೂಲಿ ಗಾಳಿ 8 ಲೈಟ್ ಕಿಟಕಿ. ಉದ್ದೇಶ ಏನಂದರೆ ಬಿಸಿ ಗಾಳಿ ಒಳಗಡೆ ಬರಬಾರ್ದು ಅಂತೇಳಿ. ರೈತರು ಕೂಡ ವಿಜ್ಞಾನಿಗಳೇ, ಸೇಮ್ ವಿಜ್ಞಾನ ಏನಾಯ್ತೋ ಈಗ ರೈತರೇ ದೊಡ್ಡ ವಿಜ್ಞಾನಿಗಳು. ಇವೆಲ್ಲವೂ ಕೂಡ ನಾವೇ ರೈತರೇ ಇದನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡು. ಹಿಂದೆ ತಟ್ಟೆ ಇತ್ತು, ತಟ್ಟೆ ಲೇಬರ್ ಭಾಳ ಸಮಸ್ಯೆ ಇತ್ತು, ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಈ ಸ್ಟ್ಯಾಂಡರ್ಡ್ ಹುಳು ಹಾಯೋಕ್ಕೂ ಕೂಡ ನಾವು ಚಂದ್ರನಿಕೆಗಳು ನಾವೇ ವೈಯಕ್ತಿಕವಾಗಿ ಚಂದ್ರನಿಕೆಗಳು ಮಾಡಿಸಿ ಆ ಮೆಸ್ಸನ್ನು ತಿರುಗಿ ಮಾರ್ಪಾಡು ಮಾಡಿ ರೈತರೇ ದೊಡ್ಡ ವಿಜ್ಞಾನಿಗಳು. ಈ ದೇಶಕ್ಕೇನಾದರೂ ಯಾರಾದರೂ ವಿಜ್ಞಾನಿಗಳಿದ್ದರೆ
ಅದು ರೈತನೇ. ಇವತ್ತು ಒಂದು ತಮ್ಗೆ ಉದಾಹರಣೆ ಹೇಳೋದಾದರೆ, ವಿಜ್ಞಾನ ಅಥವಾ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದು ಕೂಡ ಇವತ್ತು ರೈತ ಉಳುಮೆ ಮಾಡೋದರಲ್ಲಿ ಅಥವಾ ರೈತ ಟ್ಯಾಕ್ಟ್ರಲ್ಲಿ ಸಾಲು ಹೊಡೆಯೋದ್ರಲ್ಲಿ, ಅದೇ ನಮ್ಮ ಇಂಜಿನಿಯರ್ಗಳು ಸ್ಕೇಲ್ ತಗೊಂಡು ಪೆನ್ಸಿಲ್ ತಗೊಂಡು ನ್ಯಾರೋ ಹೊಡಿತಾರೆ. ಅದೇ ನಮ್ಮ ರೈತ ನೇರವಾಗಿ ಇಲ್ಲಿ ಬಿಟ್ಟರೆ ಎಷ್ಟು ದೂರ ಬೇಕಾದರೂ ನೇರವಾಗಿ ಮಾಡುವಂಥದ್ದು. ಆ ವಿಜ್ಞಾನದ ರೂಪದಲ್ಲಿ ನಮ್ಮ ವಿಜ್ಞಾನಿಗಳ ಸಾಧನೆ ಇದು ದೇಶಕ್ಕೆ ಮೆಚ್ಚುವಂಥದ್ದು. ಈಗ ರೇಷ್ಮೆ ಮನೆ ಅಂದರೆ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಂಥದ್ದು ದೇವರ ಮನೆ. ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಂತೀರಿ ಆ ರೀತಿ ದೇವರ ಮನೆ ಎಷ್ಟು ಸ್ವಚ್ಛವಾಗಿರ್ತದೋ ಆ ರೀತಿ ನಮ್ಮ ಭಾವನೆ. ಈಗ ಉದಾಹರಣೆ, ಈ ಮನೆಯಲ್ಲಿ ಚೆನ್ನಾಗೈತೆ ಅವಳು, ನಾವು ಬೇರೆಯಿಂದ ಮನೆಯಿಂದ ಬರ್ತೀವಿ, ಅಲ್ಲಿ ಯಾವುದೋ ರೋಗಾಣು ಅಥವಾ ಸುಣ್ಣಕೊಟ್ಟು ಅಥವಾ ಸಪ್ಪೆ ರೋಗ ಮತ್ತೊಂದು ರೋಗ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾವೆ ಅಂತೇಳಿ ಹೆಚ್ಚಿಗೆ ಯಾರನ್ನೂ ಕೂಡ ಶೇಕಡವಾರು ಉಳು ಮನೆಗೆ ಯಾರನ್ನೂ ಬಲಿಸ್ತೀವಿ. ಇದು ದೇವರ ಮನೆ, ಇದು ಪೂಜಾ ಮನೆ ಅಂತೇಳಿ ನಾವು ಭಾವಿಸ್ತೀವಿ. ಅದರಿಂದ ಯಾರನ್ನೂ ಕೂಡ ಬಲಿಸ್ತೀವಿ. ಹಿಡಿ